ದೌತಿಃ ಬಸ್ತಿಃ ತಥಾ ನೀತಿಃ ಲೌಲಿಕಿ ತ್ರಾಟಕಂ ತಥಾ ಕಪಾಲಭಾತಿಶ್ಚೈತಾನಿ ಷಟ್ಕರ್ಮಾಣಿ ಪ್ರಚಕ್ಷತೆ. ಅಂದರೆ ಧೌತಿ, ಬಸ್ತಿ, ನೀತಿ, ನೌಲಿ, ತ್ರಾಟಕ ಮತ್ತು ಕಪಾಲಭಾತಿ ಇವುಗಳನ್ನು 6 ಶುದ್ಧೀಕರಣ ಕ್ರಿಯೆ ಅಂದರೆ ಷಟ್ಕರ್ಮಗಳು ಅಂತ ಕರೆಯುತ್ತೇವೆ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. 21ನೇ ಸಂಚಿಕೆ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಷಟ್ಕರ್ಮ. ಈಗ ಹೇಳ್ದಾಗೇನೆ ಈ 6 ಷಟ್ಕರ್ಮಗಳು ಹಠಯೋಗ ಪ್ರದೀಪಿಕಾ ಅನ್ನೋ ಒಂದು ಪುಸ್ತಕದಿಂದ ತೆಗೆದಿರುವಂಥ ಶ್ಲೋಕ. ಈ ಷಟ್ಕರ್ಮಗಳು ಹಠಯೋಗದಲ್ಲಿ ಏನು ಹೇಳ್ತಾರೆ, ಈ ಪೂರ್ವ ಸಿದ್ಧತೆ ಅಭ್ಯಾಸಗಳಾಗಿವೆ. ಪ್ರಾಣಾಯಾಮ ಮತ್ತು ಧ್ಯಾನದಂತಹ ಆಳವಾದ ಅಭ್ಯಾಸಗಳ ಮೊದಲಿಗೆ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸ್ಕೋಬೇಕು. ಅದಕ್ಕೋಸ್ಕರ ಇದನ್ನು ಪೂರ್ವ ಸಿದ್ಧತಾ ಅಭ್ಯಾಸವಾಗಿ ಷಟ್ಕರ್ಮಗಳನ್ನು ಹೇಳಿದ್ದಾರೆ. ಏನು ಅಂದರೆ ಇದರ ಮೂಲ ಉದ್ದೇಶ ಜೀವಶಕ್ತಿ ಅಥವಾ ಪ್ರಾಣನ ಮುಕ್ತವಾಗಿ ಹರಿಯುವಂತೆ ಮಾಡುವಂಥದ್ದು. ಯಾವುದೇ ಅಡಚಣೆಗಳಿದ್ರೂ ತೆಗೆದುಹಾಕೋಕ್ಕೋಸ್ಕರ ಇದರ ಮೂಲ ಉದ್ದೇಶ. ಉದಾಹರಣೆಗೆ ನೇತಿ ಅನ್ನೋ ಒಂದು ಅಭ್ಯಾಸ ಮೂಗಿನ ಮಾರ್ಗದಲ್ಲಿ ಅದನ್ನು ತೆರವುಗೊಳಿಸುತ್ತೆ ಹಾಗೂ ಉಸಿರಾಟಕ್ಕೆ ಸಹಾಯ ಮಾಡುವಂಥದ್ದು. ನೌಲಿ ಅಂತ ಒಂದು ಕರ್ಮ ಕಿಬೊಟ್ಟಿನ ಅಂಗಗಳನ್ನು ಮಸಾಜ್ ಮಾಡುವಂಥದ್ದು. ಜೀರ್ಣಕ್ರಿಯೆ, ಮುಖ್ಯವಾಗಿ ಜೀರ್ಣಕ್ರಿಯೆ ಮತ್ತು ಶಕ್ತಿಯ ಹರಿವನ್ನು ಸುಧಾರಿಸುವಂಥದ್ದು. ತ್ರಾಟಕ ಏನು ಮಾಡುತ್ತೆ, ಜ್ಯೋತಿ ತ್ರಾಟಕ, ಅದು ಸ್ಥಿರವಾದ ದೃಷ್ಟಿಯಿಂದ ಏಕಾಗ್ರತೆಯನ್ನು ತೀಕ್ಷ್ಣಗೊಳಿಸುವಂಥದ್ದು. ಹೀಗೆ 6 ಕರ್ಮಗಳನ್ನು ಬೇರೆ ಬೇರೆ ದೇಹದ ಬೇರೆ ಬೇರೆ ಅಂಗಗಳು ಅಥವಾ ಬೇರೆ ಬೇರೆ ಭಾಗದಲ್ಲಿ ಇರುವಂಥ ಟಾಕ್ಸಿನ್ಸು ಅಥವಾ ಆಮ ಅಥವಾ ಅಡಚಣೆ, ಪ್ರಾಣಶಕ್ತಿಯ ಅಡಚಣೆ ಎಲ್ಲೆಲ್ಲಿರುತ್ತೆ ಅದನ್ನು ತೆಗೆದುಹಾಕಿ ನಮ್ಮ ಮುಂದಿನ ಸಾಧನೆ ಪ್ರಾಣಾಯಾಮ ಧ್ಯಾನಕ್ಕೆ ತುಂಬ ಅವಶ್ಯಕವಾಗಿರುವಂಥ ಒಂದು ಶುದ್ಧೀಕರಣ ಅಭ್ಯಾಸಗಳು. ಹಾಗೆ ಇದೇನು ಮಾಡುತ್ತೆ ಅಂದರೆ ದೈಹಿಕವಾಗಿ ಶುದ್ಧೀಕರಣ ಆಗದಲ್ಲದೇ ಆಂತರಿಕ ಶುದ್ಧೀಕರಣಕ್ಕೂ ಪ್ರತಿಬಿಂಬಿಸುವಂಥದ್ದು. ಯಾಕೆ ಅಂದರೆ ಇದು ಕೇವಲ ದೇಹ ಮಾತ್ರ ಶುದ್ಧೀಕರಿಸಲ್ಲ, ಮನಸ್ಸಿನ ಗೊಂದಲ ಮತ್ತು ಅಹಂಕಾರದಿಂದನೂ ಶುದ್ಧೀಕರಿಸಲ್ಪಡುವಂಥದ್ದು. ಆದ್ದರಿಂದ ಇದಕ್ಕೆ ತುಂಬ ತಾತ್ವಿಕ ಅರ್ಥನೂ ಇರುವಂಥದ್ದು. ಹಾಗೆ ನಾವು ಆಯುರ್ವೇದದಲ್ಲಿ ನೋಡಿದ್ರೆ ನಾವು ಯಾವುದೇ ಒಂದು ಚಿಕಿತ್ಸೆ ಕೊಡಬೇಕಾದ್ರೆ ಮೊದಲು ದೇಹವನ್ನು ಶುದ್ಧೀಕರಿಸಿ ಆಮೇಲೆ ಔಷಧಿ ಕೊಟ್ಟಾಗ ಗಿಡಮೂಲಿಕೆಗಳು ಅದು ಬೇಗ ದೇಹ ಅದನ್ನು ತಗೊಳ್ಳುವಂಥ ಒಂದು ಪ್ರಕ್ರಿಯೆ. ಯಾಕೆ ಅಂದರೆ ದೇಹದಲ್ಲಿ ಇರುವಂಥ ಆಮ ಅಥವಾ ವಿಷವನ್ನು ಮೊದಲು ತೆಗೆದುಹಾಕಬೇಕು, ಆಮೇಲೆ ದೋಷಗಳು ಸಮತೋಲನಕ್ಕೆ ಗೊಳಿಸುವಂಥ ತತ್ವದೊಂದಿಗೆ ಹೊಂದಿಕೆ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಪಂಚಕರ್ಮ ಅಂತ ಆಯುರ್ವೇದದಲ್ಲಿ ಬರುತ್ತೆ, ಅದು ಅಷ್ಟೇ ಇದೇ ಒಂದು ಶುದ್ಧೀಕರಣದ ದೃಷ್ಟಿಕೋನ ಇಟ್ಕೊಂಡು ಮಾಡಿರುವಂಥದ್ದು. ಹಾಗೆ ಈ ಧೌತಿ ಮತ್ತು ಬಸ್ತಿ 2 ಪ್ರಕ್ರಿಯೆಗಳು ಏನಿದೆ ಯೋಗನಲ್ಲಿ, ಅದು ನಮ್ಮ ಜೀರ್ಣಕಾರಿ ತುಂಬ ಡೈಜೆಸ್ಟಿವ್ ಫೈರ್ ಅಂತ ಏನು ಹೇಳ್ತೀವಿ, ಅಗ್ನಿನ ಬೆಂಬಲಿಸುವಂಥದ್ದು. ಇವೆಲ್ಲ ಪ್ರಕ್ರಿಯೆ ಮಾಡಿದಾಗ ನಮ್ಮ ಅಗ್ನಿ ಸಮತ್ವಕ್ಕೆ ಬರುವಂಥದ್ದು. ಹಾಗೆ ಉಸಿರಾಟದ ತೊಂದರೆ ಇದ್ದವರು ಅವರು ನೇತಿಯ ಕರ್ಮ ಮಾಡಿದರೆ ಏನೇ ಒಂದು ಕಫದ ಅಸಮತೋಲನ ಏನು ಮೂಗಿನಲ್ಲಿ ಅಥವಾ ಎದೆ ಭಾಗದಲ್ಲಿ ಕಫ ಶೇಖರಿಸಿದ್ರೆ ಅದನ್ನು ಸಮತೋಲನಗೊಳಿಸೋಕ್ಕೆ ಹಾಗೆ ಕಫವನ್ನು ಕಮ್ಮಿ ಮಾಡೋಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಇವೆಲ್ಲ ಅಭ್ಯಾಸಗಳು ಏನು ಅಂದರೆ ಈ ಶುದ್ಧೀಕರಣ ಆಗ್ತಾ ದೇಹ ಮನಸ್ಸು ಎಲ್ಲ ಶುದ್ಧೀಕರಣ ಆಗ್ತಾ ನಮ್ಮ ಸತ್ವಗುಣ ಹೆಚ್ಚಿಸುವಂಥದ್ದು. ಅದರಿಂದ ಏನಾಗುತ್ತೆ, ಸತ್ವಗುಣ ಹೆಚ್ಚಾದಂಗೆ ಸ್ಪಷ್ಟತೆ ಮತ್ತು ಶಾಂತತೆಯನ್ನು ಉತ್ತೇಜಿಸುತ್ತೆ. ಈ ಶುದ್ಧೀಕರಣ ಕೇವಲ ದೈಹಿಕ ಮಾತ್ರವಲ್ಲ ಅಂತ ಅರ್ಥ ಆಗಿದೆ ಅಲ್ವಾ, ಸಾಂಕೇತಿಕವೂ ಹೌದು. ಯಾಕೆ ಅಂದರೆ ನಮ್ಮಲ್ಲಿ ಮಾನಸಿಕವಾಗಿ ಆಲೋಚನೆ, ನಮ್ಮ ಅಹಂಕಾರ ಮತ್ತು ಬಯಕೆ, ಇಲ್ಲೆಲ್ಲ ಕಲ್ಮಶಗಳನ್ನು ತೆಗೆದುಹಾಕುವಂಥದ್ದು.
ಈ ಕಪಾಲಭಾತಿ ಏನು ಮಾಡುತ್ತೆ, ಏನು ಅಶುದ್ಧ ಗಾಳಿಯನ್ನು ತೆರವುಗೊಳಿಸಿದಂತೆ ತತ್ವಶಾಸ್ತ್ರದಲ್ಲೂ ಅಶುದ್ಧ ಆಲೋಚನೆಗಳು ಅಲ್ವಾ, ಅಶುದ್ಧ ಆಲೋಚನೆ ಮಾದರಿಗಳನ್ನು ತೆರವುಗೊಳಿಸೋಕ್ಕೆ ನಮ್ಮನ್ನು ಸಹಾಯ ಮಾಡುತ್ತೆ. ಆದ್ದರಿಂದ ನಿಜವಾದ ಶುದ್ಧೀಕರಣ ಅಂದರೆ ಏನು? ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಾಮರಸ್ಯ. ಹೀಗೆ ಹಾಗಾದರೆ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ? ಈ ಷಟ್ಕರ್ಮ ಅಥವಾ ಪಂಚಕರ್ಮಗಳು ಏನು ಅಂದರೆ, ನೇತಿ ಸೈನಸೈಟಿಸ್ ಅಂತ ಸಮಸ್ಯೆಗಳಿಗೆ ಇದು ಬಹಳ ರಾಮಬಾಣ ಇದ್ದಂಗೆ. ಇದನ್ನು ಕಮ್ಮಿ ಮಾಡುವಂಥದ್ದು ಯಾವುದು? ಸೈನಸೈಟಿಸ್ಸು, ಸೈನಸ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಕಮ್ಮಿ ಮಾಡುತ್ತೆ. ಹಾಗೆ ಉಸಿರಾಟವನ್ನು ಸುಧಾರಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಯಾವುದು? ನಿಯತಿಯ ಅಭ್ಯಾಸ. ನೌಲಿ ನಮ್ಮ ಅಬ್ಡಾಮಿನಲ್ ಆರ್ಗನ್ಸ್, ಏನು ಕಿಬ್ಬೊಟ್ಟಲ್ಲಿರುವಂಥ ಅಂಗಾಂಗಗಳನ್ನು ಉತ್ತೇಜಿಸುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ನ ಕ್ರಿಯೆಗೆ ತುಂಬ ಸಹಾಯ ಮಾಡುವಂಥದ್ದು ಈ ನೌಲಿ ಕ್ರಿಯೆ. ಹಾಗೆ ಕಪಾಲಭಾತಿ, ಕಪಾಲಂ ಭಾತಿ ಇತಿ ಕಪಾಲಭಾತಿ, ಅದು ನಮ್ಮ ಆಮ್ಲ ಜನಕೀಕರಣವನ್ನು ಹೆಚ್ಚಿಸುವಂಥದ್ದು. ಹಾಗೆ ಮೆದುಳಿನ ಶಕ್ತಿಯನ್ನು ನೀಡುತ್ತೆ ಹಾಗೂ ಒತ್ತಡನ ಕಮ್ಮಿ ಮಾಡುತ್ತೆ. ಹಾಗೆ ತ್ರಾಟಕ ಮಾಡೋದ್ರಿಂದ, ಏನು ಜ್ಯೋತಿ ತ್ರಾಟಕ, ಯಾವುದೇ ಒಂದು ತ್ರಾಟಕದ ಅಭ್ಯಾಸ ಮಾಡಿದ್ರೆ ಏಕಾಗ್ರತೆಯನ್ನು ಸುಧಾರಿಸುತ್ತೆ ಹಾಗೂ ಮಾನಸಿಕ ಚಡಪಡಿಕೆ ಕಮ್ಮಿ ಮಾಡಿ ಸಾವಧಾನತೆ ಅಭ್ಯಾಸಗಳೊಂದಿಗೆ ಹೊಂದಾಣಿಕೆ ಆಗತ್ತೆ. ಆದ್ದರಿಂದ ಈ ಎಲ್ಲವೂ ಒಂದೊಂದು ಪ್ರಕ್ರಿಯೆಗಳು ಬಹಳ ಉಪಯುಕ್ತವಾಗಿರುವಂಥದ್ದು. ಆದರೆ ಇವೆಲ್ಲವನ್ನು ಮಾಡಬೇಕಾದ್ರೆ ಮೊದಲಿಗೆ ಯಾವುದೇ ಒಬ್ಬರು ಯೋಗ ಸಾಧಕರ ಕೆಳಗೆ ಅಥವಾ ಯೋಗ ಇನ್ಸ್ಟ್ರಕ್ಟರ್ ಕೆಳಗೆ ಅವರ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡುವಂಥದ್ದು. ಯಾಕೆಂದರೆ ಅದು ಸರಿಯಾದ ಪ್ರಕ್ರಿಯೆ ಗೊತ್ತಿರಬೇಕು. ಆಮೇಲೆ ಯಾವುದು ಯಾವ ಕಾಯಿಲೆ ಇರೋರು ಮಾಡಬಹುದು, ಯಾವುದು ಮಾಡಬಾರ್ದು ಅನ್ನೋದು ತಿಳ್ಕೊಂಡು ಅವರಿಂದ ಸರಿಯಾದ ಮಾರ್ಗದರ್ಶನ ತಗೊಂಡು ಮಾಡಿದ್ರೆ ಯಾವುದೇ ನಿಮಗೆ ಅಡ್ಡ ಪರಿಣಾಮಗಳಾಗುವಂಥದ್ದಲ್ಲ. ಆದ್ದರಿಂದ ನೀವು ಅಭ್ಯಾಸಗಳನ್ನು ಶುರು ಮಾಡಿ, ನಿಮ್ಮ ಇವತ್ತಿನ ಅಭ್ಯಾಸ ಏನು, ಸರಳವಾಗಿ ಕಪಾಲಭಾತಿಯನ್ನು ಮಾಡ್ಬೋದು. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಆರಾಮಾಗಿ ಮೊದಲು ಕುಳಿತುಕೊಳ್ಬೇಕು. ಮೂಗಿನ ಮೂಲಕ ಬಲವಂತವಾದ ಉಸಿರು, ಅಂದರೆ ಆ್ಯಕ್ಟಿವ್ ಎಕ್ಸಲೇಷನ್, ಉಸಿರನ್ನು ಹೊರಕ್ಕೆ ಹಾಕುವಂಥದ್ದು. ಹಾಗಾದರೆ ಇನ್ಹಲೇಷನ್ ಏನಾಗುತ್ತೆ? ಉಸಿರನ್ನು ಒಳಗೆ ತಗೊಳ್ಳೋದು ಅದು ತಾನಾಗೆ ಆಗ್ತಾ ಇರುತ್ತೆ. ಸೊ ಆ್ಯಕ್ಟಿವ್ ಎಕ್ಸಲೇಷನ್ ಅಂದರೆ ಉಸಿರನ್ನ ಹೊರಕ್ಕೆ ಹಾಕುವಂಥದ್ದು. ಇದನ್ನು ಒಂದು 20ರಿಂದ 30 ಸುತ್ತು ಮಾಡಿದರೆ ಸಾಕು. ಪ್ರಾರಂಭಿಸಬೇಕಾದ್ರೆ ಒಂದು 20ರಿಂದ 30 ಸುತ್ತು ಶುರು ಮಾಡಿ ನಿಧಾನವಾಗಿ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. ಆದರೆ 100, 150, 200 ಆ ಥರ ಸುತ್ತುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಹೈಪರ್ ಟೆನ್ಷನ್ ಇರೋರು ಅಥವಾ ಎಪಿಲೆಪ್ಟಿಕ್ ಪೇಷಂಟ್ಸು ಅಂಥವ್ರಿಗೆ ಇದು ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚು. ಆದ್ದರಿಂದ ಇವೆಲ್ಲವೂ ಅಭ್ಯಾಸ ಮಾಡ್ತಾ ಹೋದಾಗೇ ನಿಮ್ಮನ್ನು ನೀವು ಕಾಣ್ಬೋದು. ಏನು ಅಂದರೆ ನೀವು ಶಕ್ತಿಯುಕ್ತರಾಗ್ತಾ ಹೋಗ್ತೀರಾ. ಮಾನಸಿಕ ಮಜಲನ್ನು ತೆರವುಗೊಳಿಸುತ್ತೆ ಹಾಗೂ ಈ ಎಲ್ಲವೂ ಸೇರಿ ಮನಸ್ಸನ್ನು ನೀವು ಮುಂದೆ ಧ್ಯಾನ ಮಾಡಬೇಕು ಅಂದರೆ ಸಿದ್ಧಗೊಳಿಸುವಂಥದ್ದು. ಸೊ ಶುದ್ಧೀಕರಣ ನಮಗೆ ಅರ್ಥ ಆಗಿರೋದು ಏನಂದರೆ, ಇವತ್ತು ಈ ಎಲ್ಲ ಷಟ್ಕರ್ಮಗಳು ಶುದ್ಧೀಕರಣ ಬಾಹ್ಯ ಮತ್ತು ಆಂತರ್ಯಗಳೆರಡೂ ಒಂದು ಷಟ್ಕರ್ಮ ಅಂತ ನೆನಪಿಸುವಂಥದ್ದು. ಕೇವಲ ಬಾಹ್ಯ ಅಲ್ಲ, ಆಂತರ್ಯಕ್ಕೂ ಬೇಕಾಗಿರುವಂಥದ್ದು. ಯಾಕೆಂದರೆ ದೇಹ ಮತ್ತು ಮನಸ್ಸು ಶುದ್ಧೀಕರಿಸುವಂಥ ಮೂಲಕ ನಾವು ಪ್ರಾಣಕ್ಕೆ ಮುಕ್ತವಾಗಿ ಹರಿಯಲು ಸ್ಥಳಾವಕಾಶ ಸೃಷ್ಟಿಸ್ತೀವಿ. ಅದರಿಂದ ಏನಾಗುತ್ತೆ? ಸ್ಪಷ್ಟತೆ ಮತ್ತು ಶಾಂತಿಯ ಮಾರ್ಗವನ್ನು ತೆರೀತಾ ಇದ್ದೀವಿ. ಆದ್ದರಿಂದ ನೀವು ಯಾವ ಷಟ್ಕರ್ಮವನ್ನು ಇವತ್ತಿಂದ ಪ್ರಾರಂಭಿಸ್ಬೋದು. ಸರಳವಾಗಿ ಕಪಾಲಭಾತಿಯನ್ನು ಎಲ್ಲರೂ ಖಂಡಿತವಾಗ್ಲೂ ಮಾಡಿ. ಯಾವುದೇ ಒಂದು ಪ್ರಾಣಾಯಾಮ ಅಭ್ಯಾಸ ಮಾಡೋಕ್ಕೆ ಮುಂಚೆ ಅಥವಾ ಧ್ಯಾನಕ್ಕೆ ಮುಂಚೆ ಇದನ್ನು ಖಂಡಿತವಾಗ್ಲೂ ಮಾಡಬೇಕು. ಮಾಡಿದ್ರೆ
ಬಹಳ ಉಪಯುಕ್ತವಾಗಿರುವಂಥದ್ದು. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ